ಫ್ರೆಂಡ್ಸ್, ಈಗ ನಾವು 10:10 ಕಲ್ಮೇಶ್ ಅವರು ಬರ್ತಾ ಇದ್ದಾರೆ ದಿಲ್ಲಿಯಿಂದ. ಅವ್ರನ್ನ ನಾವು ಇಲ್ಲಿ ಬರಮಾಡಿಕೊಳ್ಳಿಕ್ಕೆ ನಾವು ಎಲ್ಲ ಬಂದಿದ್ದೀವಿ. ನಾವು ಅಷ್ಟೇ ಬಂದಿಲ್ಲ, ಇಲ್ಲಿ ರಿಟೈರ್ಡ್ ಆಫೀಸರ್ಸ್ ಎಲ್ಲರೂ, ಮಿಲಿಟರಿ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರದ್ದು ಒಂದು ಜೊತೆ ಸಂದರ್ಶನ ಮಾಡ್ಕೊಳ್ಳೋಣಂತೆ. ಸೊ ಇಲ್ಲಿ ನೋಡಿ ಸರ್, ತಾವು ಬಂದಿದ್ದು ಊರು ಮಂಜುನಾಥ್ ಕಟ್ಟಿಗೆ ಸಾವತ್ ಅವರು. ಅಲ್ಲ, ಯಾವ ಊರು? ಕರಿಕಟ್ಟಿ. ತಾವು ಗುರುಗಳೇ? ರಾಜಶೇಖರ್ ಪಾಟೀಲ್ ಸಲ್ಕಿನ್ಕೊಪ್ಪದವರು. ಓಕೆ. ಅಶೋಕ್ ದೊಡ್ಡಮನಿ ಸೌದತ್ತಿ. ಗಂಗಪ್ಪಪುರಿ ಅಡ್ವಾನ್ಸರ. ಎಸ್. ಸುರೇಶ್ ಕಡೆಯವರು ಅಸೊಂಡಿನ ಸರ್. ಕರೀಂ ಸಾಬ್ ನದಾಬ್ ಸೌದತ್ತಿ. ಉಪೇಂದ್ರ ಹಳದಮನಿ ಅಸೊಂಡಿನ. ಮಂಜುನಾಥ್ ಬೈ ಉಗುರ್ಗೋಳ. ಮಲ್ಲಿಕಾರ್ಜುನ್ ವನ್ನೂರು. ಊರು ಯಾವುದು ಗೊತ್ತಿಲ್ಲ. ಉಗುರ್ಗೋಳ. ಮಲ್ಲಿಕಾರ್ಜುನ್ ವನ್ನೂರು ಗುರ್ಲೋ ಸರ್. ಓಕೆ. ಕರಿಯಪ್ಪ ಹಳ್ಳದ ಸೌದತ್ತಿ. ಇವರೇ ನಮ್ಮ ಟೋಟಲ್ ಬ್ಯಾಚ್ನಲ್ಲಿ ಸೀನಿಯರ್ ಮೋಸ್ಟ್. ಈಗ ಸಿದ್ದಪ್ಪ ಸೌದತ್ತಿ. MS ನದಾಬ್ ಸೌದತ್ತಿ. ದೇವರಾಜ್ ಪಾಟೀಲ್ ಸೌದತ್ತಿ. ಬಸಪ್ಪ ನಕಾತಿ ಸೌದತ್ತಿ. ಮಡವಳಪ್ಪ ದುಪ್ತಾಳ ಕರಿಕಟ್ಟಿ. ಎಸ್ವಾ ಚಿಕನ್ ಅವ್ರ ಸಾಕಿನ ಸುಂಡಿ. ರಮೇಶ್ ಪೂಜಾರಿ ಸೌದತ್ತಿ. ಮಹಾದೇವಪ್ಪ ರಂಕಲ್ಗುಪ್ತ, ಸೌದತ್ತಿ ತಾಲೂಕಿನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು. ನಮ್ಮ ಉದ್ದೇಶ ಏನಂತಂದರೆ, ಸಮಾಜದಲ್ಲಿ ಸೈನಿಕರಿಗೆ ಒಂದು ಒಳ್ಳೆಯ ಗೌರವ ಸಿಗಬೇಕು. ಯಾವುದೇ ಒಂದು ಹಬ್ಬ ಹರಿದಿನ ನಾವು ಆಚರಿಸ್ಬೇಕಂದ್ರೆ ನಮ್ಮ ಮನೆಯೊಳಗೆ ನಮ್ಗೆ ಎಲ್ಲಿವರೆಗೆ ನಮ್ಮ ಕುಟುಂಬ ಸೈನಿಕರು ಬರೋದಿಲ್ಲ, ಅಲ್ಲಿವರೆಗೆ ನಮ್ಮ ಮಕ್ಕಳು ಅಥವಾ ಹೆಂಡರು ಆಚರಿಸೋದಿಲ್ಲ. ಖುಷಿ ಏನಪ್ಪ ಅಂದ್ರೆ ನಾವೆಲ್ಲ ಬರ್ತೀವಲ್ಲ, ಆಗ ನಾವು ಖುಷಿಯಿಂದ ಅದನ್ನ ಆಚರಿಸ್ತೀವಿ. ಈಗ ನಮ್ಮ ಒಬ್ಬ ಮಾಜಿ ಸೈನಿಕರು ರಿಟೈರ್ಮೆಂಟ್ ಆಗಿಬಿಡ್ತಾರಲ್ಲ, ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ನಾವು ಸೌದತ್ತಿ, ರಾಮದುರ್ಗ, ಬೈಲಹೊಂಗಲ, ಬೇರೆ ಬೇರೆ ಡಿಸ್ಟಿಕ್ ಆಗಿದೆ, ಬೇರೆ ಬೇರೆ ತಾಲೂಕುಗಳು ಬಂದೀವಿ. ಭಾಳ ಖುಷಿ ಆಗ್ತದೆ. ಅವರು ನಮ್ಮ ಜೊತೆಗೆ ಇರ್ತಾರೆ. ಸಮಾಜದಾಗ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳ್ತಾರೆ, ಒಂದು ಆಶೆ ಭಾಳ ಇದೆ. ಅವ್ರು ನಮ್ಮ ಜೊತೆಗೆ ಕೋಚ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್ ಎಲ್ಲರಿಗೂ. ಶಿವಾನಂದ ತಲಗಟ್ಟಿ, ಸುಬೇದಾರ್ ಶಿವಾನಂದ ತಲಗಟ್ಟಿ, ಹುಡುಗಲಗಟ್ಟಿ ನಮ್ಮೂರದವರು. ಓಕೆ, ರೈಟ್. ಎಸ್. ಹಾಂ, ಇಲ್ಲೊಬ್ಬರಿದ್ದಾರೆ. ಮತ್ತೆ ಯಾರು ಮಿಸ್ ಆಗಿದೆ ದಯವಿಟ್ಟು ಹೇಳಿ. ಸಿಂಗರ್ಗುಪ್ಪ. ಓಕೆ. ಸೌದತ್ತಿ. ಓಕೆ. ಮತ್ತೆ ಸರ್ ಪ್ಲೀಸ್, ಯಾವ ಊರು, ತಮ್ಮ ಹೆಸರು? ನನ್ನ ಹೆಸರು ಲಾಸ್ನಾಯಕ್ ಶಂಕರ್, ಸೌದತ್ತಿ ಅಂತ ಬಂದಿದ್ದಾರೆ. ಓಕೆ. ಥ್ಯಾಂಕ್ ಯು. ಎಸ್. ಈಗ ನಮ್ಮ ಸಲ್ಕಿನ್ಕೊಪ್ಪದ ಹೆಮ್ಮೆಯ CPS ಸಾಹೇಬರಿದ್ದಾರೆ. ತಾವು ಒಂದು ನಮ್ಮ ಅವ್ರನ್ನ ಬರಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಯಾಕಂದರೆ ಅವರೆಲ್ಲ ಕೂಡಿ ಆಡಿದವರು. ಸೊ ಹೆಂಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ಎಲ್ರಿಗೂ ನಮಸ್ಕಾರ. ಈಗ ಕಲ್ಲಪ್ಪ ಕುಂದ್ರಿಗೆ ನಮ್ಮ ದೊಡ್ಡಪ್ಪವ್ರ ಮಗ. ಈ ದಿನ ಅವರು 22 ವರ್ಷಗಳ ಕಾಲ ಸೇನೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ವಾಪಸ್ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಅವರು ವೆಲ್ಕಮ್ ಮಾಡಲಿಕ್ಕೆ ನಾವು ಎಲ್ಲರೂ, ನಮ್ಮದು ಕುಟುಂಬಸ್ಥರು ಮತ್ತು ಊರಿನ ಪ್ರಮುಖರು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ನಮಗೆ ತುಂಬ ಹೆಮ್ಮೆ ಇದೆ ಅವ್ರ ಬಗ್ಗೆ. ನಮ್ಮೂರಲ್ಲಿ ಪ್ರಥಮ ಬಾರಿಗೆ ಅವರು ಆರ್ಮಿಗೆ ಸೇರಿದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದಲೂ ಅವರು ತಮ್ಮ ಅಂದರೆ ಮುಂದೆ ಒಂದೇ ಹೆಜ್ಜೆ ಏನು ಇಡ್ತಾರೆ ಅಂತಾರಲ್ಲ, ಹಾಗೆ ನಮ್ಮೂರಲ್ಲಿ ಫಸ್ಟ್ ಅವರು ಆರ್ಮಿ ಸೇರಿದರು. ಅನಂತರ ಸುಮಾರಲ್ಲಿ ನಮ್ಮಲ್ಲಿ ಯುವಕರೆಲ್ಲ ಆರ್ಮಿಗೆಲ್ಲ ಸೇರಿ ಸುಮಾರು ಎಲ್ಲ ಹುದ್ದೆಗಳಲ್ಲಿದ್ದಾರೆ. ಮತ್ತು ಅವರೆಲ್ಲರಿಗೂ ಸಪೋರ್ಟ್ ಆಗಿದ್ದರು. ಮತ್ತು ಯಾವುದೇ ಏನೇ ಕಾರ್ಯ ಇರಲಿ, ಏನೇ ತೊಂದರೆ ಆದಾಗ ಅವರ ಮುಂದಿಂತು ಬೆನ್ನಿಗೆ ನಿಂತು ಎಲ್ಲ ರೀತಿಯಿಂದ ಅವರ ಸಹಕಾರ ನೀಡಿದರು. ಇವತ್ತು ಅವರು 22 ವರ್ಷಗಳ ಕಾಲ ಸತತ ಸೇರಿಸಿ ಭಾರತಾಂಬೆಯ ಸೇವೆಯನ್ನು ಮಾಡಿ ವಾಪಸ್ ಬರ್ತಾ ಇರೋದು ನಮಗೆಲ್ಲ ಖುಷಿ. ಇವತ್ತೆಲ್ಲ ನಮ್ಮೂರಲ್ಲಿ ಒಂದು ಹಬ್ಬದ ವಾತಾವರಣ ಆಗಿದೆ. ಸೊ ಈಗ ಒಂದೇ ಮನೆಯಲ್ಲಿ ಇಬ್ಬರು ಆಫೀಸರ್ಸ್ ಇದ್ದಾರೆ. ಸೊ ಅವರು ಕಲ್ಮೇಶ್ ಅವರು ಮಿಲಿಟ್ರಿ ಒಳಗಿದ್ದಾರೆ. ಇನ್ನೊಬ್ಬರು ಮಾಲ್ತೇಶ್ ಅಂತೇಳಿ ಅವ್ರ ತಮ್ಮ, ಅವರು ನಮ್ಮ ಅಗ್ನಿಶಾಮಕ ದಳದಲ್ಲಿದ್ದಾರೆ. ಭಾಳ ಆ್ಯಕ್ಟಿವ್ ಪರ್ಸನ್ಸ್ ಇಬ್ಬರು. ಸೊ ಅವ್ರ ತಮ್ಮನ ಜೊತೆನೂ ಸ್ವಲ್ಪ ಮಾತಾಡೋಣಂತೆ. ಸೊ ಮಾಲ್ತೇಶ್ ಅವರೇ, ನಿಮ್ಮ ಮಣ್ಣು ಬರ್ತಾ ಇದ್ದಾರೆ, ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ ಸರ್. ಹಾಂ. ಈಗ ಅವರು ಮುಂಚೆ ಹೋದಾಗ ನಾವೆಲ್ಲ ಸಣ್ಣವರಿದ್ದೀವಿ. ಓಕೆ. ಎಲ್ಲ ನಮ್ಮನ್ನ ದೊಡ್ಡವ್ರು ಮಾಡಿ ಎಜುಕೇಷನ್ ಮಾಡಿಸಿದ್ರು. ಓಕೆ. ತುಂಬ ಖುಷಿ ವಿಚಾರ. ಒಂಥರ ನಮ್ಗೆ ಅನ್ನ ಅನ್ನೋಕ್ಕಿಂತ ಅವರು ಒಂದು ತಂದೆ ಸ್ಥಾನದಲ್ಲಿ ನಿಂತು ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಾಂ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದು ಹಬ್ಬ ನಮಗೆ. ಕರೆಕ್ಟ್. ಈ ಒಂಥರ ನಮ್ಮ ಊರಲ್ಲಿ ಈ ಸ್ವತಂತ್ರ ದಿನಾಚರಣೆ, ಗಣರಾಜ್ಯ ದಿನಾಚರಣೆ ಯಾವ ಥರ ಮಾಡ್ತಾರೆ, ಎಲ್ಲ ನಮ್ಮ ಊರು ಗ್ರಾಮಸ್ಥರು ಸೇರಿ ಆ ರೀತಿ ಮಾಡೋದು ನೋಡಿದರೆ ನಮ್ಮ ಊರಲ್ಲಿರೋ ಜನಕ್ಕೆ ದೇಶಾಭಿಮಾನ ಎಷ್ಟಿದೆ ಅನ್ನೋದು ಇವತ್ತು ನಾನು ನೋಡಿದ್ದು. ತುಂಬ ಖುಷಿ ಆಗುತ್ತೆ. ಬರೋದ್ರಿಂದ ಅವರು ಈ ರೀತಿ ಅವರು ಬಂದು ಎಲ್ಲ ನಮ್ಮ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿಯಾಗಲಿ, ಅವರಲ್ಲಿರೋ ಅನುಭವನ ಹಂಚ್ಕೊಳ್ಳಿ. ಈ ರೀತಿ ಇನ್ನೂ ಹೆಚ್ಚು ಜನ ಆರ್ಮಿಗೆ ಹೋಗಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದ. ಸೊ ಈಗ ಕಲ್ಮೇಶ್ ಅವರು ಬರೋ ಟೈಮ್ ಆಗಿದೆ. ಇನ್ನೊಂದು ಕೆಲವೇ 10-15 ನಿಮಿಷದಲ್ಲಿ ಬರ್ತಾರೆ. ಸೊ ಈಗ ನಂದು ಪರಿಚಯ ಅಂದರೆ, ನಾನು ನವೀನ್ ಕುಲಕರ್ಣಿ, ಅವರ ಮನೆ ನೇಬರ್ ಆಗಿ ಒಂದು ಆನಂದ ಆಶ್ರಮ ಅಂತೇಳಿದೆ, ಅಲ್ಲಿ ವೃದ್ಧರನ್ನ ಸೇವೆ ಮಾಡ್ತಾಯಿದ್ದೀವಿ. ಸೊ ಈಗ ಅಲ್ಲಿ ಶೂಟಿಗೆ ಬಂದಾಗ ಒಂದು 20 ದಿವಸನೋ 25 ದಿವಸ ಬಂದಾಗೂ ಕೂಡ ಸುಮ್ಮನಿರೋ ಮನುಷ್ಯ ಅಲ್ಲ. ನಮ್ಮ ಆಶ್ರಮಕ್ಕೆ ಬಂದು ಅಲ್ಲಿ ಹಿರಿಯರ್ದು ಏನಾರು ಕಾಲು ಒತ್ತುವುದು, ಅವ್ರ ತಲೆ ಒತ್ತುವುದು, ಅವ್ರಿಗೇನು ಹಣ್ಣು ತೊಂಬರೋದು, ಎಲ್ಲರಿಗೆ ಅಡ್ಡಾಡ್ಸ್ಕೊಂಬರೋದು, ಈ ಥರ ಬಿಹೇವಿಯರ್ ಅವ್ರದ್ದು.
ಸೊ ಈಗ ಕಾಯಮಾಗಿ ಬರ್ತಾ ಇದ್ದಾರೆ ಅಂತಂದ್ರೆ ಈ ನಮ್ಮ ಆಶ್ರಮದೊಳಗೆ ಉಳ್ಕೋತಾರೆ ಅಂತೇಳಿ ನಮಗೆ ಗ್ಯಾರಂಟಿ ಆಗ್ಬಿಟ್ಟಿದೆ. ಸೊ ಅದು ನಮ್ಗೆ ಇನ್ನೂ ಒಂಥರ ಧೈರ್ಯ ಅದು. ಸೊ ಅವ್ರು ಬಂದ ಮೇಲೆ ಅವ್ರದ್ದೊಂದು ವಿಡಿಯೋ ಮಾಡೋಣಂತೆ. ಧನ್ಯವಾದ. ಸ್ನೇಹಿತರು ಬಂದಿದ್ದಾರೆ, ಕಲ್ಮೇಶ್ವರ್ ಸ್ನೇಹಿತರು, ಕ್ಲಾಸ್ಮೇಟ್ ಅಗದಿ. ಸೊ ಹೆಂಗೆ ಅನಿಸ್ತದೆ ಸರ್ ನಿಮಗೆ ಕಲ್ಮೇಶ್ವರ್ ಬರ್ತಾ ಇದ್ದಾರೆ ಈಗ? ತುಂಬ ಅಭಿಮಾನ ಅನಿಸ್ತಾ ಇದೆ ಸರ್. ನಾವು ಪೊಲೀಸ್ ಇಲಾಖೆ ನಮ್ಮದು. ಓಕೆ. ನಾವು ಅವ್ರ ಬಗ್ಗೆ ಭಾಳ ಅಭಿಮಾನ ಇತ್ತು ನಮ್ಗೆ. ನಾವೆಲ್ಲ ಕೂಡಿ ಒಟ್ಟಿಗೆ ಬೆಳೆದವರೆಲ್ಲ. ನಮ್ದೆಲ್ಲಿ ಸರ್ವಿಸ್ ಈಗ? ನಮ್ದು ಹುಬ್ಳಿ ಗ್ರಾಮೀಣ ಸರ್. ಹುಬ್ಳಿ ಗ್ರಾಮೀಣದಲ್ಲಿ ಇದ್ದಾರೆ. ಹೌದು ಸರ್. ಓಕೆ. ಸೊ ಖುಷಿ ಆಗ್ತಾ ಇದೆ. ಹಂಗೆ ಭಾಳ ಖುಷಿ ಆಗ್ತಾ ಇದೆ ಸರ್. ಮುಗೀತಲ್ರಿ, ಇನ್ನು ಬಂದ್ರ ಮೇಲೆ ಅಂದ್ರೆ ಮುಗಿದು ಹೋಗ್ತದೆ. ಓಕೆ, ಥ್ಯಾಂಕ್ ಯು. गाड़ी संख्या 1738 दादर से हुबली जाने वाली Yes. ವೆಲ್ಕಮ್ ಬ್ರದರ್, ವೆಲ್ಕಮ್. ಎಲ್ಲ ತಕೊಂಡ್ರಲ್ಲ? ಏ ಸ್ವಲ್ಪ ಲೈನಲ್ಲಿ ಇದ್ದೀರಿ, ಸೈಡ್ ಬರ್ರಿ, ಒಳಗೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ, ಗೌಡ್ರು ಎಲ್ಲರೂ ಬರ್ರಿ. ಒಂದು ನಿಮಿಷ ಕರೆಕ್ಟ್ ಇಟ್ಕೊರಿ. ಬರ್ರಿ ಒಳ ಬರ್ರಿ, ಒಳ ಬರ್ರಿ. ಎಸ್ ಓಕೆ. ಸೊ ನಮ್ಮ ಕಲ್ಮೇಶ್ವರು ಬಂದಿದ್ದಾರೆ ಧಾರವಾಡಕ್ಕೆ. ಅವ್ರನ್ನ ಕರ್ಕೊಂಡು ನಾವೀಗ ಸಲ್ಕಿನಗುಪ್ಪೆಗೆ ಹೋಗ್ತಾ ಇದ್ದೀವಿ. ಭವ್ಯವಾದಂಥ ಮೆರವಣಿಗೆ ಕೂಡ ಅಲ್ಲಿ ರೆಡಿ ಮಾಡಿದ್ದೀವಿ. 22 ವರ್ಷ ದೇಶ ಸೇವೆ ಮಾಡಿ ತಾಯ್ನಾಡಿಗೆ ಬಂದಿದ್ದಾರೆ ನಮ್ಮ ಕಲ್ಮೇಶ್ವರು. ಸೊ ಎಲ್ಲ ನಮ್ಮ ಸಲ್ಕಿನಗುಪ್ಪ ಜನತೆ, ಅವರ ಫ್ರೆಂಡ್ಸು, ಆಮೇಲೆ CP ಆದಂಥ ಪ್ರಶಾಂತ್ ಸರು, ಅವ್ರ ಜೊತೆ ಎಲ್ಲ ಕೂಡಿ ಆಟಾಡ್ದವ್ರು ಅವರು ಕೂಡ ಬಂದು ವೆಲ್ಕಮ್ ಮಾಡ್ತಾ ಇದ್ದಾರೆ. ಫೋಟೋ ಸೊ ತಮ್ಮದು ನೋಡ್ರಿ ಏನು ಖುಷಿ ಏನ್ತಾನ. ಎಷ್ಟು ಕಾಯ್ಕೋತಿದ್ರು, ಚಟಪಟ 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 ಒಟ್ಟ. ಹೌದು ಹೌದು ಹೌದು. ಹಿಂಗಾಗಿ